ನನ್ನ ಹೆಸರು ನಯನ. ನನ್ನ ಗಂಡನ ಹೆಸರು ಮಧು. ನನಗೆ ಇಬ್ಬರು ಮಕ್ಕಳು ಇದ್ದಾರೆ. ಈಗ ಅವರಿಗೆ ಬೇಸಿಗೆ ರಜೆ ಬಂದಿದೆ. ಹಾಗಾಗಿ ನಾನು ನನ್ನ ಗಂಡನ ಬಳಿ ಕೇಳಿದೆ, ಏನ್ರಿ ಈಗ ರಜೆ ಬಂದಿದೆ, ನೀವು ಪರ್ಮಿಷನ್ ಕೊಟ್ಟರೆ ನಾನು ಒಂದು ವಾರದ ಮಟ್ಟಿಗೆ ನನ್ನ ತವರು ಮನೆಗೆ ಹೋಗಿ ಬರಲ್ಲ ಎಂದು ಕೇಳಿದೆ. ಮಕ್ಕಳಿಗೂ ಕೂಡ ಎಕ್ಸಾಮ್ ಮುಗಿದಿದೆ. ಈಗ ಅವರನ್ನು ಕೂಡ ಕರೆದುಕೊಂಡು ಹೋದರೆ ರಜೆಯನ್ನು ಎಂಜಾಯ್ ಮಾಡುತ್ತಾರೆ ಅಂತ ನಾನು ನನ್ನ ಗಂಡನಿಗೆ ಊಟ ಬಡಿಸುವಾಗ ಕೇಳಿದೆ. ನನ್ನ ಗಂಡ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ನನ್ನ ತಾಯಿ ಮನೆಗೆ ನನ್ನ ಅಣ್ಣ 5 ವರ್ಷದ ಬಳಿಕ ದುಬೈಯಿಂದ ಬರ್ತಾ ಇದ್ದಾನೆ. ಹಾಗೆ ಅತ್ತಿಗೆ ಸಹ ಬರ್ತಾ ಇದ್ದಾರೆ. ಅಣ್ಣನ ಮಗ ಕೌಶಿಕ್ ಕೂಡ ಬರ್ತಾ ಇದ್ದಾನೆ. ಅಣ್ಣ ದುಬೈಗೆ ಹೋಗಬೇಕಾದರೆ ಕೌಶಿಕ್ಗೆ ಕೇವಲ 3 ವರ್ಷ ವಯಸ್ಸಿತ್ತು. ಈಗ ತುಂಬ ಬೆಳೆದಿರುತ್ತಾನೆ. ನಮ್ಮ ಮಕ್ಕಳು ಸಹ ಅವರನ್ನು ನೋಡಿದರೆ ತುಂಬ ಖುಷಿ ಪಡುತ್ತಾರೆ. ನಮ್ಮ ಮಕ್ಕಳು ಸಹ ಪರಸ್ಪರ ಭೇಟಿ ಆದರೆ ಅವರು ಖುಷಿಪಡುತ್ತಾರೆ ಎಂದು ನಾನು ಹೇಳುತ್ತಲೇ ಇದ್ದೆ. ಅವರು ಏನು ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಅವರು ಮೌನವಾಗಿ ಇದ್ದರು. ನನಗೆ ಅವರ ಮೌನವನ್ನು ನೋಡಿ ಸಹಿಸಲಿಕ್ಕೆ ಆಗಲಿಲ್ಲ. ನಿಮ್ಮ ಈ ಮೌನ ಉತ್ತರ ಹೌದು ಅಥವಾ ಇಲ್ಲವೋ ಎಂದು ಹೇಳಿ ಎಂದು ಕೇಳಿದೆ. ನಾನು ನನ್ನ ತಂದೆ ತಾಯಿಯನ್ನು ನೋಡಲಿಕ್ಕೆ ನನ್ನ ತವರು ಮನೆಗೆ ನಾನು ಪದೇ ಪದೇ ಹೋಗುವುದಿಲ್ಲ. 6 ತಿಂಗಳಿಗೋ ಅಥವಾ ವರ್ಷಕ್ಕೋ ಹೋಗುತ್ತೇನೆ. ಈ ಮನೆಯ ಕೆಲಸದಲ್ಲಿ ನಾನು ಸದಾ ನಿರತಳಾಗಿರುತ್ತೇನೆ. ನಾನು ನನ್ನ ತವರು ಮನೆಗೆ ಹೋಗಿ 3 ವರ್ಷವಾಯಿತು. ಬೆಳಿಗ್ಗೆ ಹೋದರೆ ಸಂಜೆ ಒಳಗೆ ಬಂದು ಬಿಡ್ತೀನಿ. ನನಗೂ ಆಸೆ ಇದೆ. ನಾನು ಒಬ್ಬಳು ಹೆಣ್ಣು. ನನ್ನ ತಂದೆ ತಾಯಿಯನ್ನು ನೋಡಬೇಕು ಎಂಬ ಆಸೆ ನನಗೂ ಇರುತ್ತದೆ. ನಾನು ನನ್ನ ತಂದೆ ತಾಯಿಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಈ ಮನೆಯ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡಿದ್ದರೂ ನನ್ನ ತಂದೆ ತಾಯಿಯನ್ನು ನೋಡುವುದಕ್ಕೆ ಹೋಗಲು ಆಗುತ್ತಿಲ್ಲ. ನನ್ನ ಮಾತನ್ನು ಕೇಳಿ ನನ್ನ ಗಂಡ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ, ಸರಿ ಹೋಗು ಅಂತ. ಇದನ್ನು ಕೇಳಿದ ನನಗೆ ತುಂಬ ಖುಷಿಯಾಯಿತು. ಸರಿ ರೀ, ನಾಳೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೀನಿ. ಸಂಜೆ ಒಳಗೆ ಹೋಗುತ್ತೇನೆ. ಇನ್ನೊಂದು ಮಾತು ನಿಮಗೆ ಹೇಳಬೇಕಾಗಿತ್ತು. ಏನು ಹೇಳು? ಇದು ನಿಮಗೆ ಸರಿ ಅನಿಸುತ್ತದೋ ಇಲ್ಲವೋ ಗೊತ್ತಿಲ್ಲ. ನಾನು ರಶ್ಮಿ ಅಕ್ಕನನ್ನು ಕರೆಸಿ 4-5 ದಿನ ಇಲ್ಲೇ ಇರೋದಕ್ಕೆ ಹೇಳೋಣ ಅಂದುಕೊಂಡಿದ್ದೇನೆ. ಯಾಕೆಂದರೆ ನಾನು ಹೋಗಿ ಬರುವ ತನಕ ನಿಮಗೆ ಊಟ ತಿಂಡಿಯ ತೊಂದರೆ ಆಗಬಾರದು ಅಂತ. ಸರಿ, ನಿಂಗೇನು ಅನಿಸುತ್ತೋ ಅದನ್ನು ಮಾಡು ಎಂದು ಹೇಳಿ ಡೈನಿಂಗ್ ಟೇಬಲ್ನಿಂದ ಎದ್ದು ಒಳಗಡೆ ಹೋದರು. ನಾನು ನನ್ನ ನಾದಿನಿ ರಶ್ಮಿಗೆ ಇಲ್ಲಿಗೆ ಬರುವುದಕ್ಕೆ ಹೇಳಲು ಫೋನ್ ಮಾಡಿದೆ. ರಶ್ಮಿಯು ಬರುವುದಕ್ಕೆ ಒಪ್ಪಿದಳು. ರಶ್ಮಿಯ ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದು ಅಲ್ಲಿ ಓದುತ್ತಾ ಇದ್ದರು. ಅವಳ ಗಂಡ ಸಹ ಕೆಲಸದ ವಿಷಯವಾಗಿ ಮನೆಯಿಂದ ದೂರವೇ ಇರುತ್ತಿದ್ದನು. ಹಾಗಾಗಿ ಬರುತ್ತೇನೆ ಎಂದು ಹೇಳಿದಳು. ಇನ್ನೇನು 2 ಗಂಟೆಯಲ್ಲಿ ಬರುತ್ತೇನೆ ಎಂದು ಫೋನನ್ನು ಇಟ್ಟಳು. ಈಗಾಗಲೇ ಸಮಯ 11 ಗಂಟೆ ಆಗಿತ್ತು. ನಾನು ಸಹ ಎಲ್ಲ ಕೆಲಸವನ್ನು ಮುಗಿಸಿ ಮಲಗಲು ಹೋದೆ. ಮಾರನೆಯ ದಿನ ಬೆಳಗ್ಗೆ ಎದ್ದು ಮನೆಯವರಿಗೆಲ್ಲ ಕಾಫಿಯನ್ನು ಕುಡಿಯಲು ಕೊಟ್ಟು ನಾನು ಕಾಫಿಯನ್ನು ಕುಡಿದು ಅಡುಗೆ ಮನೆಯ ಕೆಲಸದಲ್ಲಿ ನಿರತಳಾದೆ. ನನ್ನ ಗಂಡನು ಸಹ ಊಟವನ್ನು ತೆಗೆದುಕೊಂಡು ತಿಂಡಿಯನ್ನು ಮಾಡಿ ಕೆಲಸಕ್ಕೆ ಹೋಗಲು ರೆಡಿಯಾದರು. ಮಕ್ಕಳು ಎಂದಿನಂತೆ ತಿಂಡಿ ಮುಗಿಸಿ ಆಟ ಆಡುತ್ತಾ ಇದ್ದರು. ಇಂದು ನನ್ನ ಗಂಡನಿಗೆ ಯಾವುದೇ ತೊಂದರೆ ಆಗದಂತೆ ರಾತ್ರಿ ಅಡಿಗೆಯನ್ನು ಮಾಡಿ ಇಟ್ಟೆ. ನಂತರ ಮಕ್ಕಳ ಹತ್ತಿರ ಹೋಗಿ, ನಿಮಗೆ ಯಾವ ಬಟ್ಟೆ ಇಷ್ಟ, ಆಮೇಲೆ ನಿಮಗೆ ಏನು ಇಷ್ಟ ಅದನ್ನು ತೆಗೆದುಕೊಂಡು ಬ್ಯಾಗಲ್ಲಿ ಇಟ್ಟುಕೊಳ್ಳಿ ಎಂದು ಹೇಳಿದೆ. ಸರಿ ಅಮ್ಮ, ನಮ್ಮ ಬಟ್ಟೆಯನ್ನು ನಾವು ಪ್ಯಾಕ್ ಮಾಡಿಕೊಳ್ಳುತ್ತೇವೆ ಎಂದು ಅವರು ಪ್ಯಾಕಿಂಗ್ನಲ್ಲಿ ನಿರತರಾದರು. ಅಷ್ಟರಲ್ಲಿ ನನ್ನ ನಾದಿನಿ ರಶ್ಮಿ ಕೂಡ ಬಂದಳು. ಅವಳು ಊಟವನ್ನು ಮುಗಿಸಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ನಮ್ಮ ರೂಮಿಗೆ ಹೋದಳು. ನಾನು ನನ್ನ ನಾದಿನಿ ರಶ್ಮಿ ಬಳಿ ಹೋಗಿ, ನೀನೇನು ಊಟದ ಬಗ್ಗೆ ಚಿಂತೆ ಮಾಡಿಕೊಳ್ಳಬೇಡ, ಊಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಎಂದು ಹೇಳಿದೆ. ರಾತ್ರಿಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಊಟ ಮಾಡಿ ಎಂದು ಹೇಳಿದೆ. ಸಂಜೆ 4 ಗಂಟೆ ಸಮಯ. ನಾನು ನನ್ನ ಮಕ್ಕಳೊಂದಿಗೆ ತಾಯಿಯ ಮನೆಗೆ ಹೋದೆ. ರಾತ್ರಿ ನನ್ನ ಗಂಡ ಮನೆಗೆ ಬಂದಾಗ ಮನೆ ಮೌನದಿಂದ ಆವರಿಸಿತ್ತು. ಸದಾ ಚಟುವಟಿಕೆಯಿಂದ ಕೂಡಿದ ಮನೆ ಶಾಂತಿಯಿಂದ ಇತ್ತು. ಸೀದಾ ತನ್ನ ರೂಮಿಗೆ ಹೋಗಿ ಬಟ್ಟೆ ಬದಲಿಸಿಕೊಂಡು ಬಂದರು. ರಶ್ಮಿ ಜೋರಾಗಿ, ಬೇಗ ಬಂದು ಊಟ ಮಾಡಿ ಮಧು, ಇಲ್ಲ ಅಂದರೆ ಬಿಸಿ ಆರೋಗುತ್ತೆ ಎಂದು ಹೇಳುತ್ತಿದ್ದಳು. ಅವರು ಕೂಡ ಟೇಬಲ್ ಮೇಲೆ ಬಂದು ಕುಳಿತು ಊಟ ಮಾಡಿ ಮಲಗಲು ಹೊರಟರು. ಪ್ರತಿದಿನದಂತೆ ಬೆಳಿಗ್ಗೆ ಬೇಗ ಎದ್ದು 5:30ಕ್ಕೆ ವಾಕ್ಗೆ ಹೋದರು. ರಶ್ಮಿ ಇನ್ನೂ ಮಲಗಿದ್ದಳು. ನನ್ನ ಗಂಡ ವಾಕ್ ಮುಗಿಸಿ ಬಂದು ನೋಡಿದಾಗ
ರಶ್ಮಿ ಇನ್ನೂ ಮಲಗಿದ್ದಳು. ರೂಮಿನ ಬಾಗಿಲು ಮುಚ್ಚಿರುವುದರಿಂದ ನನ್ನ ಗಂಡ ಸ್ನಾನ ಮಾಡಿ ಪೂಜೆಯನ್ನು ಮುಗಿಸಿ ಆಫೀಸ್ಗೆ ಹೋಗಲು ತಯಾರಾಗಿ ಹೊರಗೆ ಬಂದಾಗ ರಶ್ಮಿ ಎದುರಿಗೆ ಬಂದಳು. ಹೇ, ನೀನು ಯಾವಾಗ ರೆಡಿಯಾದೆ? ಇರು, ನಿನಗೆ ಟೀ ಮಾಡಿಕೊಂಡು ಬರ್ತೀನಿ. ನೀವು ಟೀ ಕುಡಿಯೋ ಅಷ್ಟರಲ್ಲಿ ತಿಂಡಿಯನ್ನು ರೆಡಿ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿದಾಗ, ಬೇಡ ಬಿಡು ಅಕ್ಕ, ಈಗ ನನಗೆ ಲೇಟಾಗಿದೆ, ನಾನು ಹೋಗುತ್ತೇನೆ. ಬೇಡ ಬಿಡು ಎಂದು ಹೇಳಿದಾಗ, ಇರೋ, ಸ್ವಲ್ಪ ಟೀನಾದರೂ ಕುಡಿ, ತಂದೆ ಇರು. ಇಲ್ಲ ಅಕ್ಕ, ಈಗಾಗಲೇ ತುಂಬ ಲೇಟಾಗಿ ಬಿಟ್ಟಿದೆ, ನಾನೀಗ ಹೊರಡುತ್ತೇನೆ ಎಂದು ಹೇಳಿ ಹೊರಟು ಬಿಟ್ಟರು. ಆಫೀಸ್ನಲ್ಲಿ ಈಗಾಗಲೇ ಮಧ್ಯಾಹ್ನದ ಊಟದ ಸಮಯವಾಗಿತ್ತು. ಅವರಿಗಾಗಲೇ ತುಂಬ ಹಸಿವಾಗಿತ್ತು. ಅವರು ಅಷ್ಟು ಸುಲಭವಾಗಿ ಹೊರಗಿನ ಊಟ ತಿನ್ನುತ್ತಿರಲಿಲ್ಲ. ಆದರೆ ಇಂದು ಅನಿವಾರ್ಯದಿಂದ ಊಟವನ್ನು ಆರ್ಡರ್ ಮಾಡಿ ತರಿಸಿಕೊಂಡರು. ಆ ಊಟ ಏನು ಅಷ್ಟು ಚೆನ್ನಾಗಿರಲಿಲ್ಲ, ಆದರೆ ಹಸಿವಿರುವ ಕಾರಣ ಅದನ್ನು ತಿನ್ನಲೇಬೇಕಾಗಿತ್ತು. ಸಂಜೆ ಮಧು ಆಫೀಸಿಂದ ಮನೆಗೆ ಬಂದರು. ರಶ್ಮಿ ಟೀ ಕೊಡುವಾಗ ಹೇಳಿದಳು, ಈಗ ನೀನು ಬೇಗ ಊಟ ಮಾಡು, ಬೆಳಿಗ್ಗೆ ಸಹ ಹಾಗೆ ಹೋಗಿದ್ದೀಯಾ? ನೀನು ಬರ್ತೀಯಾ ಎಂದು ನಾನು ಮಧ್ಯಾಹ್ನದ ಅಡಿಗೆ ಮಾಡಿದೆ, ಆದರೆ ನೀನು ಬರಲೇ ಇಲ್ಲ. ಊಟ ಎಲ್ಲ ಹಾಗೆ ಇದೆ, ನಾನು ಅದನ್ನು ಬಿಸಿ ಮಾಡಿ ತರ್ತೀನಿ ಎಂದು ರಶ್ಮಿ ಅಡುಗೆ ಮನೆಗೆ ಹೋದಳು. ಊಟವೆಲ್ಲ ಬಿಸಿ ಮಾಡಿ ರಶ್ಮಿ ಟೇಬಲ್ ಮೇಲೆ ತಂದು ಇಟ್ಟಳು. ಮಧು ಸಹ ಊಟವನ್ನು ಮುಗಿಸಿ ತನ್ನ ರೂಮಿಗೆ ಮಲಗಲು ಹೋದನು. ತದನಂತರ ಬೆಳಿಗ್ಗೆ ಸಹ ಲೇಟ್ ಆದ್ದರಿಂದ ಮಧು ಆಫೀಸ್ಗೆ ತಿಂಡಿ ಮಾಡದೆ ಹಾಗೆ ಹೋದರು. 2-3 ದಿನಗಳಿಂದ ಹೀಗೆ ಇದು ಮುಂದುವರಿಯುತ್ತಿತ್ತು. ಇವತ್ತು ಅವರು ಊಟವನ್ನು ತಂದಿರುತ್ತಾರೆ. ಅಕ್ಕ ಮಾಡಿಕೊಟ್ಟ ತೊಂಡೆಕಾಯಿ ಗೊಜ್ಜು ಮತ್ತು ಚಪಾತಿಯನ್ನು ತಿನ್ನುತ್ತಿರುವಾಗ ಹೆಂಡತಿಯ ನೆನಪಾಯಿತು. ಏನು ಮಾಡಿದ್ದಾಳೆ ಅಕ್ಕ? ನನ್ನ ಹೆಂಡತಿ ನಯನ ಮಾಡುವ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತದೆ, ಇದೇನು ಇದರಲ್ಲಿ ಯಾವುದೇ ರುಚಿ ಇಲ್ಲವಲ್ಲ ಎಂದು ಹೆಂಡತಿಯನ್ನು ನೆನಪು ಮಾಡಿಕೊಳ್ಳುತ್ತಾ ಊಟ ಮಾಡುತ್ತಾನೆ. ಸಂಜೆ ಮನೆಗೆ ಬಂದ ನಂತರ ಅವರ ರೂಮಿಗೆ ಹೋಗಿ ನೋಡುತ್ತಾನೆ. ರೂಮು ತುಂಬ ಗಲೀಜಾಗಿ ಇರುತ್ತೆ. ಇನ್ನೊಂದು ವಿಷಯವೆಂದರೆ ಅವರು ಯಾವಾಗಲೂ ಅವರ ಕೆಲಸವನ್ನು ಮಾಡಿಕೊಂಡಿರಲಿಲ್ಲ. ಅವರ ಪುಸ್ತಕಗಳು ಎಲ್ಲೆಂದರಲ್ಲಿ ಇರುತ್ತಿದ್ದವು. ನಾನು ಎಲ್ಲವನ್ನೂ ತೆಗೆಯುತ್ತಿದ್ದೆ. ಈಗ ಅಲ್ಲಿ ನಾನು ಇಲ್ಲ. ಹಾಸಿಗೆಯನ್ನು ನೋಡಿದಾಗ ಬೆಡ್ಶೀಟುಗಳು ಹೇಗೆ ಎದ್ದಾಗ ಹರಡಿದ್ದವು ಹಾಗೆ ಇದ್ದವು. ಎಷ್ಟೋ ತಿಂಗಳಿಂದ ಗಲೀಜಾಗಿ ಬಿಟ್ಟಿದ್ವೇನೋ ಅನ್ನೋ ಥರ ಇದ್ದವು. ಮನೆಯಲ್ಲಿ ಇರುವ ವಸ್ತುಗಳು ಎಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿರುವುದನ್ನು ನೋಡಿ ಅವರಿಗೆ ತುಂಬ ಬೇಜಾರಾಯಿತು. ಮೊದಲು ನಾನು ಸ್ನಾನ ಮಾಡಿಕೊಂಡು ಬರುತ್ತೇನೆ, ತದನಂತರ ಇವುಗಳನ್ನು ಸರಿಪಡಿಸುತ್ತೇನೆ ಎಂದು ಬಾತ್ರೂಮಿಗೆ ಬಂದರು. ಬಾತ್ರೂಮ್ ಬಾಗಿಲು ತೆಗೆದ ನಂತರ ಅವರ 4-5 ದಿನಗಳ ಬಟ್ಟೆಗಳು ಅಲ್ಲಿ ರಾಶಿ ಇದ್ದವು. ಬಟ್ಟೆಗಳನ್ನು ನೋಡಿದ ನಂತರ ಅವರಿಗೆ ಸಿಟ್ಟು ಬಂದಿತು. ತದನಂತರ ಸ್ನಾನ ಮಾಡಿದಾಗ ಅವರ ಬೆಡ್ಶೀಟ್ಗಳನ್ನು ಕ್ಲೀನ್ ಮಾಡಿಕೊಂಡರು. ಹಾಸಿಗೆ ಮತ್ತು ಬೆಡ್ಶೀಟ್ ಕವರುಗಳನ್ನು ಚೇಂಜ್ ಮಾಡಿದರು. ಇಷ್ಟವಿಲ್ಲದಿದ್ದರೂ ಸಹ ಎದ್ದು ಊಟ ಮಾಡಿ ತದನಂತರ ಮಲಗಿದರು. ಮರುದಿನ ಬೆಳಗ್ಗೆ ನನ್ನ ಮತ್ತು ನನ್ನ ಮಕ್ಕಳನ್ನು ಕರೆತರಲು ನಿರ್ಧರಿಸುತ್ತಾರೆ. ಇದರ ಬಗ್ಗೆ ರಶ್ಮಿಗೆ ಏನೂ ಹೇಳಿರಲಿಲ್ಲ. ಇತ್ತ ನಾನು ನನ್ನ ತವರು ಮನೆಗೆ ಬಂದು 5 ದಿನಗಳು ಆಗಿತ್ತು. ಅವರು ಮಧ್ಯಾಹ್ನದ ರಜೆಯನ್ನು ತೆಗೆದುಕೊಂಡು ನನ್ನ ತವರು ಮನೆಗೆ ಬಂದರು. ಅವರು ಒಳಗೆ ಬಂದಾಗ ನನ್ನ ಅಣ್ಣ ಮತ್ತು ಅತ್ತಿಗೆ ಅವರನ್ನು ನೋಡಿ ತುಂಬ ಖುಷಿಪಟ್ಟರು. ನನ್ನ ತಂದೆ ತಾಯಿಯೂ ಸಹ ತುಂಬ ಖುಷಿಪಟ್ಟರು. ಇದ್ದಕ್ಕಿದ್ದಂತೆ ಬಂದ ನನ್ನ ಗಂಡನನ್ನು ನೋಡಿ ನನಗೂ ತುಂಬ ಆಶ್ಚರ್ಯವಾಯಿತು. ಅವರು ನನ್ನ ತಂದೆಯ ಹತ್ತಿರ, ಇಲ್ಲ ಮಾವ, ನನಗೆ ಇಲ್ಲಿ ಹತ್ತಿರದಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಹಾಗೆ ನಯನ ಮತ್ತು ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಲು ಬಂದೆ. ಮಕ್ಕಳಿಗೆ ಅಪ್ಪನನ್ನು ನೋಡಿ ತುಂಬ ಖುಷಿಯಾಗುತ್ತೆ, ಆದರೆ ಇಷ್ಟು ಬೇಗ ಹೋಗಬೇಕಲ್ಲ ಎಂಬ ಬೇಸರ ಇರುತ್ತದೆ. ನನ್ನ ಅಪ್ಪನೂ ಸಹ ಇವತ್ತು ಇಲ್ಲೇ ಇರಿ ಎನ್ನುವುದಕ್ಕೆ ತುಂಬ ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ಮಧು, ಇಲ್ಲ ಮಾವ, ಇನ್ನೊಂದ್ಸಲ ಬಂದಾಗ ಇಲ್ಲಿ ಉಳಿದು ಹೋಗುತ್ತೇನೆ ಎಂದು ಹೇಳಿ ನನ್ನ ಮತ್ತು ನನ್ನ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೊರಟರು. ನಾವು ಮನೆಗೆ ಬಂದವು. ನನ್ನ ಗಂಡನ ಜೊತೆ ಇದ್ದಕ್ಕಿದ್ದ ಹಾಗೆ ಮನೆಗೆ ನಾನು ಮತ್ತು ಮಕ್ಕಳು ಬರುವುದನ್ನು ನೋಡಿ ರಶ್ಮಿಯು, ನೀನು ಅವರನ್ನು ಕರೆದುಕೊಂಡು ಬರಲು ಹೋಗುವ ವಿಷಯವನ್ನು ನನಗೆ ಹೇಳಲೇ ಇಲ್ಲ. ನಾನು ಮಾಡಿದ ಅಡುಗೆ ನಿನಗೆ ಏನಾದರೂ ಇಷ್ಟ ಆಗಲಿಲ್ಲವಾ? ಹಾಗೇನಾದರೂ ಇದ್ದರೆ ನನಗೆ ಹೇಳಬೇಕಿತ್ತು. ಪಾಪ ನಯನ ತುಂಬ ವರ್ಷಗಳ ನಂತರ ತನ್ನ ತವರು ಮನೆಗೆ ಹೋಗಿದ್ದಳು. ಅವಳು ಅಲ್ಲಿಯೇ ಸ್ವಲ್ಪ ದಿನ ಇದ್ದು ಸುತ್ತಾಡಿಕೊಂಡು ಬರುತ್ತಿದ್ದಳು.
ಇಷ್ಟೊಂದು ಅರ್ಜೆಂಟಾಗಿ ಯಾಕೆ ಅವಳನ್ನು ಕರೆದುಕೊಂಡು ಬಂದೆ ಎಂದು ತಮ್ಮನನ್ನು ಕೇಳಿದಾಗ, ಇಲ್ಲ ಅಕ್ಕ, ಹಾಗೇನೂ ಇಲ್ಲ. ನೀವು ಯಾಕೆ ಆ ಥರ ಯೋಚನೆ ಮಾಡುತ್ತೀರಾ? ಮತ್ತೆ ಹಾಗಲ್ಲ ಎಂದರೆ ಇನ್ನೇನು ತಿಳಿದುಕೊಳ್ಳಬೇಕು ಎಂದು ನಾದಿನಿ ಹೇಳಿದಾಗ, ನಾನು ಅವರ ಮಾತಿಗೆ ತಲೆ ಕೊಡದೆ ಸೀದಾ ಅಡಿಗೆ ಮನೆಗೆ ಹೋದೆ. ಅಲ್ಲಿ ರಶ್ಮಿ ತರಕಾರಿಗಳನ್ನು ಕಟ್ ಮಾಡಿ ಇಟ್ಟಿದ್ದಳು. ಅಡಿಗೆ ಮನೆಯ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ನನ್ನ ಹಿಂದೆ ರಶ್ಮಿ ಅಡಿಗೆ ಮನೆಗೆ ಬಂದಳು. ನಾನು ಹೇಳಿದೆ, ಅಕ್ಕ, ನೀವು ಈಗ ಅಡಿಗೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಹೋಗಿ ಸ್ವಲ್ಪ ಹೊತ್ತು ರೂಮಿನಲ್ಲಿ ರೆಸ್ಟ್ ಮಾಡಿ ಎಂದು ಹೇಳಿದಾಗ ರಶ್ಮಿ ತುಂಬ ಖುಷಿಯಿಂದ ರೂಮಿಗೆ ಹೋಗುತ್ತಾಳೆ. ಇತ್ತ ಇವರು ಕೂಡ ರೂಮಿಗೆ ಹೋಗಿ ರೆಸ್ಟ್ ಮಾಡುತ್ತಾರೆ. ಇತ್ತ ನನ್ನ ಮಕ್ಕಳು ಆಟ ಆಡುತ್ತಾ ಇದ್ದರು. ನಾನು ಎಲ್ಲರಿಗೂ ಟೀ ಮಾಡಿ ಕೊಟ್ಟೆ. ನಂತರ ಅಡಿಗೆ ಮಾಡಿ ಟೇಬಲ್ ಮೇಲೆ ತಂದಿಟ್ಟು ಎಲ್ಲರನ್ನೂ ಕರೆದೆ. ಎಲ್ಲರೂ ಊಟವನ್ನು ಮುಗಿಸಿ ಮಲಗಲು ಹೋದರು. ನಾನು ನನ್ನ ಅಡಿಗೆ ಮನೆಯ ಕೆಲಸವನ್ನು ಮುಗಿಸಿ ಮಲಗಲು ಹೋದೆ. ಎಂದಿನಂತೆ ನನ್ನ ಗಂಡ ಬೆಳಿಗ್ಗೆ ವಾಕ್ ಹೋದರು. ಅವರು ವಾಕ್ ಮುಗಿಸಿ ಬರುವಷ್ಟರಲ್ಲಿ ಅವರಿಗೆ ಬೇಕಾದ ತಿಂಡಿಯನ್ನು ರೆಡಿ ಮಾಡಿ ಇಟ್ಟಿದ್ದೆ. ನಂತರ ಅವರು ಟೀ ಕೇಳಿದರು. ಅವರಿಗೆ ಟೀ ಕೊಟ್ಟೆ. ಅವರು ಸ್ನಾನಕ್ಕೆ ಹೋದರು. ನಂತರ ನಾನು ಅವರನ್ನು ಬೇಗ ಬಂದು ತಿಂಡಿ ತಿನ್ನಿ, ನಿಮ್ಮ ಆಫೀಸ್ಗೆ ಲೇಟ್ ಆಗುತ್ತದೆ ಎಂದು ಕೂಗಿದೆ. ಅವರು ಬಂದು ತಿಂಡಿಯನ್ನು ತಿಂದರು. ಮತ್ತೆ ಅವರಿಗೆ ಮಧ್ಯಾಹ್ನದ ಊಟದ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡಿ ಅವರ ಕೈಗೆ ಕೊಟ್ಟೆ. ಅವರು ತಿಂಡಿ ತಿಂದು ನಂತರ ಆಫೀಸ್ಗೆ ಹೊರಟರು. ಅವರು ಆಫೀಸ್ಗೆ ಹೊರಟ ನಂತರ ನಾನು ಮನೆಯನ್ನು ಕ್ಲೀನ್ ಮಾಡಿದೆ. 5 ದಿನದಲ್ಲಿ ಮನೆ ನೋಡಲಿಕ್ಕೆ ಆಗೋದಿಲ್ಲ ಅನ್ನೋ ಥರ ಇತ್ತು. ಸಂಜೆ ಮಧು ಆಫೀಸ್ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ಅವರಿಗೆ ಆಶ್ಚರ್ಯವಾಯಿತು. ಮನೆ ಪೂರ್ತಿಯಾಗಿ ಮೊದಲಿನಂತೆ ಪರಿಪೂರ್ಣ ಕ್ರಮದಲ್ಲಿ ಇತ್ತು. ರೂಮಿನಲ್ಲಿ ಅವರ ಹಾಸಿಗೆಗಳು ತುಂಬ ಅಚ್ಚುಕಟ್ಟಾಗಿ ಮತ್ತು ನೀಟಾಗಿ ಇದ್ದವು. ರೂಮಿನಲ್ಲಿ ಬ್ಯಾಗಿಟ್ಟು ವಾಶ್ರೂಮ್ಗೆ ಹೋದರು. ಅಲ್ಲಿ ತುಂಬಿಟ್ಟಿದ್ದ ಬಟ್ಟೆಗಳ ರಾಶಿಗಳು ನಾಪತ್ತೆಯಾಗಿದ್ದವು. ವಾಶ್ರೂಮ್ ಸಹ ಪಳಪಳ ಹೊಳೆಯುತ್ತಾ ಇತ್ತು. ಮತ್ತೆ ಬಂದು ಬಟ್ಟೆ ತೆಗೆಯಲು ಬೀರುವನ್ನು ಓಪನ್ ಮಾಡಿದರು. ಅಲ್ಲಿ ಹರಡಿದ್ದ ಎಲ್ಲ ಬಟ್ಟೆಗಳು ಐರನ್ ಮಾಡಿ ಇಡಲಾಗಿತ್ತು. ನಂತರ ಅವರಿಗೆ ಟೀ ಮಾಡಿಕೊಟ್ಟೆ. ಅಡಿಗೆ ಮಾಡಲು ಅಡಿಗೆ ಮನೆಗೆ ಹೋದೆ. ಬಟ್ಟೆ ಬದಲಿಸಿ ಅವರು ಟೀ ಕುಡಿಯುತ್ತಾ ಯೋಚಿಸಿದರು. ಈ 5 ದಿನಗಳಲ್ಲಿ ಮನೆಯ ಪರಿಸ್ಥಿತಿ ಹೇಗಿತ್ತು? ಇಲ್ಲಿ ಮನುಷ್ಯರೇ ಇಲ್ಲವೇನೋ ಎಂದು ಅನಿಸುತ್ತಿತ್ತು. ಮನೆಯೆಲ್ಲ ಅಸ್ತವ್ಯಸ್ತವಾಗಿತ್ತು. ನಯನಾಳ ಆಗಮನದಿಂದ ಮನೆಯಲ್ಲಿ ಎಷ್ಟು ಬದಲಾವಣೆಯಾಗಿದೆ. ಈಗ ಅದೇ ರೂಮು, ಅದೇ ಮನೆ, ಎಲ್ಲ ಪ್ರಕಾಶಮಾನವಾಗಿ ಬದಲಾವಣೆಯಾಗಿದೆ ಎಂದು ಗಂಡನಿಗೆ ಅರಿವಾಗ ತೊಡಗಿತು. ಗಂಡ ಎಷ್ಟೇ ಸಂಪಾದಿಸಿದರೂ ಮನೆಯನ್ನು ನಡೆಸಬಲ್ಲವಳು ಹೆಣ್ಣು ಎಂದು ಯಾರೋ ಹೇಳಿದ್ದು ನಿಜ. ಆದ್ದರಿಂದಲೇ ಹೆಣ್ಣನ್ನು ಲಕ್ಷ್ಮಿ ಎಂದು ಹೇಳುವರು. ಅವಳನ್ನು ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಎಂದು ಕರೆಯುತ್ತಾರೆ. ನಾನು ಬೆಳಗ್ಗೆ ಹೋಗಿ ಸಂಜೆ ಮನೆಗೆ ವಾಪಸ್ ಬರ್ತೀನಿ. ಆದರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ನನ್ನ ಮನೆಯ ಎಲ್ಲ ಜವಾಬ್ದಾರಿಯನ್ನು ಅವಳು ತೆಗೆದುಕೊಂಡು ಮಾಡುತ್ತಾಳೆ. ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟು ಚೆನ್ನಾಗಿ ಮನೆಯನ್ನು ನಡೆಸಿಕೊಂಡು ಬಂದಿದ್ದರೂ ಸಹ ನಾನು ಅವಳನ್ನು ಒಂದು ದಿನವೂ ಹೊಗಳಲಿಲ್ಲ. ಆದರೆ ಇವತ್ತು ನನಗೆ ಅರ್ಥವಾಗುತ್ತಿದೆ ಎಂದುಕೊಂಡೆ. ಮನಸ್ಸಿನಲ್ಲಿಯೇ ಪಶ್ಚಾತ್ತಾಪವನ್ನು ಪಟ್ಟುಕೊಳ್ಳುತ್ತಾನೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕತೆಗೊಂದು ಲೈಕ್ ಕೊಡಿ. ಮುಂದಿನ ಕತೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.